ವೆಲ್ಕಮ್ ಬ್ಯಾಕ್ ಟು V4 ಮೋಟಿವೇಶನಲ್ ಚಾನಲ್. ಸ್ನೇಹಿತರೆ, ಕೆಟ್ಟವರಿಂದಲೂ ಕಲಿಯುವುದು ಸಾಕಷ್ಟಿದೆ. ಏನೇನು ಮಾಡಬಾರದು ಎಂಬುದಕ್ಕೆ ಅವರು ನಮಗೆ ಒಳ್ಳೆಯ ಉದಾಹರಣೆಯಾಗುತ್ತಾರೆ. ಎಲ್ಲರನ್ನು ಗಮನಿಸಿ ಕಲಿಯುವುದು ತುಂಬಾನೇ ಇದೆ ಜೀವನದಲ್ಲಿ. ಈ ಜೀವನದಲ್ಲಿ ಹಾಗೂ ಈ ಪ್ರಪಂಚದಲ್ಲಿ ನೀವು ಬೆಳೆಯಬೇಕು ಅಂದರೆ ಕೆಲವೊಂದು ಸಲ ಕೆಳಗೆ ಬೀಳಲೇಬೇಕು. ಯಾಕೆಂದರೆ ಬದುಕಿನ ಶ್ರೇಷ್ಠ ಪಾಠಗಳು ತಿಳಿಯುವುದು ನೋವಿನಲ್ಲಿಯೇ. ಯಾವ ವಿಷಯದಲ್ಲಿಯೂ ಯಾರ ವಿಷಯದಲ್ಲಿಯೂ ಅತಿಯಾದ ಆತ್ಮವಿಶ್ವಾಸ, ನಂಬಿಕೆ, ಪ್ರೀತಿ ಒಳ್ಳೆಯದಲ್ಲ. ಯಾಕೆಂದರೆ ಯಾರು ಯಾವಾಗ ಬದಲಾಗುತ್ತಾರೆ ಎಂದು ಹೇಳಲು ಸಾಧ್ಯವಿಲ್ಲ. ಕೆಲವು ಸಂಬಂಧಗಳೇ ಹಾಗೆ, ನಮ್ಮನ್ನ ಬಹಳ ಹಚ್ಚಿಕೊಂಡಿರುವವರ ಹಾಗೆ ಇರುತ್ತಾರೆ. ಆದರೆ ಅವರಿಗೆ ಬೇಕಾದವರು ಸಿಕ್ಕಾಗ ನಮ್ಮನ್ನು ಕಡೆಗಣಿಸಿ ಬಿಡುತ್ತಾರೆ. ನಮ್ಮ ಅವಶ್ಯಕತೆ ಅವರಿಗೆ ಇದ್ದಾಗ ನಮ್ಮನ್ನು ತುಂಬಾ ಪ್ರೀತಿ ಮಾಡುವವರ ತರಹ, ಕೇರ್ ಮಾಡುವ ತರಹ ನಾಟಕ ಮಾಡುತ್ತಾರೆ. ಆದರೆ ನಮ್ಮ ಅವಶ್ಯಕತೆ ಇಲ್ಲ ಅಂದರೆ ನಮ್ಮನ್ನು ಪ್ರೀತಿ ಮಾಡುವುದಿಲ್ಲ. ನಾವಿದ್ದೀವಿ ಅನ್ನೋದನ್ನು ಮರೆತು ಅವರಿಗೆ ಬೇಕಾದವರ ಜೊತೆ ಖುಷಿಯಾಗಿ ಇರುತ್ತಾರೆ. ಅವಶ್ಯಕತೆ ಇದ್ದಾಗ ಒಂದು ತರಹ, ಅವಶ್ಯಕತೆ ಇಲ್ಲದಾಗ ಮತ್ತೊಂದು ತರಹ. ಈ ಗುಣ ಇರೋದು ಕೇವಲ ಮನುಷ್ಯರಲ್ಲಿ ಮಾತ್ರ. ಸ್ಪಂದನೆಗಳೇ ಇಲ್ಲದ ಜಾಗದಲ್ಲಿ ಭಾವನೆಗಳ ಸಂತೆ ನಡೆಸಿದರೆ ಬಂಡೆಗಳ ಮೇಲೆ ನೀರು ಸುರಿದಂತಾಗುತ್ತದೆ. ನಿಮ್ಮ ಮನಸ್ಸಿಗೆ ನೋವು ಉಂಟು ಮಾಡುವವರಿಗೆ ನಿಮ್ಮ ಬೆಲೆ ತಿಳಿಯಬೇಕು ಅಂದರೆ ಮೊದಲು ನೀವು ಅವರನ್ನು ನಿರ್ಲಕ್ಷಿಸುವುದನ್ನು ಕಲಿಯಬೇಕು. ಎದೆಗೆ ಚೂರಿ ಹಾಕುವ ಶತ್ರುಗಳನ್ನು ಬೇಕಾದರೆ ನಂಬಿ, ಆದರೆ ನಿಮ್ಮ ಜೊತೆಗೇ ಇದ್ದು ಬೆನ್ನಿಗೆ ಚೂರಿ ಹಾಕುವ ಹಿತಶತ್ರುಗಳನ್ನು ಯಾವತ್ತೂ ನಂಬಬೇಡಿ. ನಮ್ಮನ್ನ ದೂರ ಮಾಡ್ತಾ ಇದ್ದಾರೆ ಅಂದರೆ ಅವರಿಗೆ ಇನ್ನೊಬ್ಬರು ಹತ್ತಿರವಾಗುತ್ತಿದ್ದಾರೆ ಎಂದು ಅರ್ಥ. ನೆನಪಿರಲಿ ಸ್ನೇಹಿತರೆ, ಭೂಮಿಗೆ ಭಾರವಾದರೂ ಪರವಾಗಿಲ್ಲ, ಆದರೆ ಬೇರೆಯವರ ಮನಸ್ಸಿಗೆ ಎಂದಿಗೂ ಭಾರವಾಗಬಾರದು. ಜೀವನಕ್ಕೆ ಬೆಲೆನೇ ಇರಲ್ಲ. ಬಲವಂತವಾಗಿ ನಿಮ್ಮ ಜೀವನದಲ್ಲಿ ಯಾರನ್ನಾದರೂ ಉಳಿಸಿಕೊಳ್ಳಲು ನೀವು ಶ್ರಮ ಪಡಬೇಡಿ. ನಿಮ್ಮ ಜೀವನದಲ್ಲಿ ಇರಲು ಇಷ್ಟ ಇದ್ದವರು ಎಷ್ಟೇ ಕಷ್ಟ, ನೋವು, ನಲಿವು ಇದ್ದರೂ ಜೊತೆಗೆ ಇರುತ್ತಾರೆ. ಇಲ್ಲದವರು ಅವರ ಅನುಕೂಲಕ್ಕೆ ಸುಳ್ಳು ಹೇಳಿ ದೂರ ಮಾಡುತ್ತಾರೆ. ಕಟುಕರಿಗೆ ಕನಿಕರ ತೋರಿಸಬಾರದು, ಅಯೋಗ್ಯರಿಗೆ ಸಹಾಯ ಮಾಡಬಾರದು. ನಿಮ್ಮ ಜೀವನದಲ್ಲಿ ನಿಮ್ಮನ್ನು ನೋಯಿಸಿದವರನ್ನು ಎಂದಿಗೂ ಮರೆಯಬಾರದು. ನಮಗೆ ಬೆಲೆ ಕೊಡದವರ ಸನಿಹ ಕೂಡ ನಾವು ಇರಬಾರದು. ಮಾತು ತಪ್ಪಿದವರನ್ನು ಮತ್ತೆ ಮತ್ತೆ ನಂಬಬಾರದು. ಯಾರನ್ನು ನಂಬಿ ನಾವು ಬದುಕಬಾರದು ಸ್ನೇಹಿತರೆ. ತಂದೆ ತಾಯಿ ದುಡ್ಡಲ್ಲಿ ಶೋಕಿ ಮಾಡಬಾರದು. ದಾನ ಮಾಡಿದರೆ ಯಾರಿಗೂ ಹೇಳಬಾರದು. ಅರ್ಥವಿಲ್ಲದ ಮಾತಿಗೆ ಎಷ್ಟು ಸಮಯ ಕೊಟ್ಟರೂ ವ್ಯರ್ಥ. ಹಾಗೆಯೇ ಜೀವನದಲ್ಲಿ ಅರ್ಥ ಮಾಡಿಕೊಳ್ಳದವರ ಜೊತೆ ಸಮಯ ಕಳೆದರೂ ಜೀವನವೇ ವ್ಯರ್ಥ. ಸ್ನೇಹಿತರೆ, ಜೀವನದಲ್ಲಿ ಕೆಲವೊಂದು ಸಲ ಒಂಟಿಯಾಗಿರುವುದೇ ವಾಸಿ. ಯಾಕೆಂದರೆ ಯಾರೂ ನಮ್ಮನ್ನು ನೋಯಿಸುವುದಿಲ್ಲ. ಕೊನೆಯದಾಗಿ ಒಂದು ಮಾತು, ನಿಮ್ಮ ಜೀವನದಲ್ಲಿ ಅವರಾಗಿಯೇ ಬಂದರೆ ಅದ್ದೂರಿಯಾಗಿ ವೆಲ್ಕಮ್ ಮಾಡಿ. ಅದೇ ನಿಮ್ಮನ್ನು ಬಿಟ್ಟು ಹೋಗುವವರಿಗೆ ಭರ್ಜರಿಯಾಗಿ ಸೆಂಡ್ ಆಫ್ ಕೊಡಿ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ನನ್ನ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇದೇ ರೀತಿಯ ಮೋಟಿವೇಶನಲ್ ವಿಡಿಯೋದೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.